ಬೆಂಗಳೂರಿನಿಂದ ಸೋಮನಹಳ್ಳಿಯತ್ತ ಕೃಷ್ಣನ ಅಂತಿಮ ಯಾತ್ರೆ ಆಗ್ತಾ ಇದೆ. ತೆರೆದ ವಾಹನದಲ್ಲಿ ಕೃಷ್ಣನ ಪಾರ್ಥಿವ ಶರೀರ ಇಟ್ಟು ಯಾತ್ರೆ. ಪಾರ್ಥಿವ ಶರೀರದ ಜೊತೆ DCM DK ಶಿವಕುಮಾರ್ ಕೂಡ ಪ್ರಯಾಣ ಬೆಳೆಸಲಿದ್ದಾರೆ. ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳಿಂದ ಕೃಷ್ಣರ ಅಂತಿಮ ದರ್ಶನ ಆಗ್ತಾ ಇದೆ. ಬಿಡದಿಯಲ್ಲಿ ಮೃತದೇಹದ ವಾಹನಕ್ಕೆ ಪುಷ್ಪ ಮಳೆಯನ್ನು ಸುರಿಸಿದ್ದಾರೆ ಜನರು. ಬೆಂಗಳೂರಿನಿಂದ ಸೋಮನಹಳ್ಳಿಯತ್ತ ಈ ಯಾತ್ರೆ ಸಾಗ್ತಾ ಇದೆ. ತೆರೆದ ವಾಹನದಲ್ಲಿ ಕೃಷ್ಣನ ಪಾರ್ಥಿವ ಶರೀರವನ್ನು ಇಟ್ಕೊಂಡು ಅಂತಿಮ ಯಾತ್ರೆಯನ್ನು ಮಾಡ್ತಾ ಇರೋದು ನೋಡಿ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಾಜಿ CM SMK ಅಸ್ತಂಗತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಅವರ ಹುಟ್ಟೂರಿನವರೆಗೂ ಅಂತಿಮ ಯಾತ್ರೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಸ್ಕೈವಾಕರ್ನಿಂದ ನಿಂತ್ಕೊಂಡು ಜನರು ಪುಷ್ಪ ಸುರಿಮಳೆ ಮಾಡ್ತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಜನರು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅಲ್ಲಿ SM ಕೃಷ್ಣಗೆ ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ. DK ಸುರೇಶ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಕೆಲ ಕ್ಷಣಗಳಲ್ಲಿ ಪಾರ್ಥಿವ ಶರೀರ SM ಕೃಷ್ಣ ಅವರ ಪಾರ್ಥಿವ ಶರೀರ ಹುಟ್ಟೂರನ್ನು ತಲುಪುತ್ತೆ. ಸರ್, SM ಕೃಷ್ಣ ಅವರ ಅಗಲಿಕೆ ಈ ಹೊತ್ತಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ ತಾವು? ಬಹುಶಃ SM ಕೃಷ್ಣರವರು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಬಹುಶಃ ಅವರು ನೆನಪಿನಲ್ಲಿ ಉಳಿತಕ್ಕಂಥ ಒಬ್ಬ ವ್ಯಕ್ತಿ. ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಗಮನಿಸ್ತಾ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಯುವಕರ ಬಾಳಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರ ಮುಖಾಂತರ ಸ್ಫೂರ್ತಿಯನ್ನು ನೀಡಿದಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಕರ್ನಾಟಕ ಅಂದರೆ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರು ಅಂತ ಹೇಳಿದ್ರೆ ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥ ಒಬ್ಬ ನಾಯಕರು. ವಿಶ್ವ ಇವತ್ತು ಬೆಂಗಳೂರು ಕಡೆ ಗಮನಿಸ್ತಾ ಇದೆ ಅಂತ ಅಂದರೆ ಇದಕ್ಕೆ ಕಾರಣ SM ಕೃಷ್ಣರು. ನಾವೆಲ್ಲೇ ಉತ್ತರ ಭಾರತದಲ್ಲಿ ಹೋದ್ರೂ ಕೂಡ ನಮ್ಮನ್ನು ದಕ್ಷಿಣ ಭಾರತದವರು ಅಂತೇಳಿ ಸೌತ್ ಇಂಡಿಯನ್ಸ್ ಅಂತೇಳಿ ಕರಿತಿದ್ರು. ಆದರೆ ಇವತ್ತು ನಾವು ಬೆಂಗಳೂರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡೋ ಪರಿಸ್ಥಿತಿ. ಇಡೀ ವಿಶ್ವದಲ್ಲಿ ಬೆಂಗಳೂರನ್ನು ಒಂದು ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ SM ಕೃಷ್ಣರವ್ರಿಗೆ ಸಲ್ತದೆ. ಅದರ ಜೊತೆಗೆ ಅನೇಕ ಏಳು ಬೀಳುಗಳ ಮಧ್ಯೆ ರಾಜಕಾರಣವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕ ಆಗಿದ್ದಾರೆ. ಅವರ ಒಡನಾಟ ಕೂಡ ಭಾಳ ಅವಿಸ್ಮರಣೀಯ. ನೆನೆಪು ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಸಮಯ ಬೇಕಾಗ್ತದೆ. ಪ್ರತಿಯೊಂದು ಮಾತು ಕೂಡ ಮುತ್ತಿನಂತೆ ಇರ್ತಿತ್ತು. ಹೇಳ್ತಾರಲ್ಲ, ಹಿರೀಕರು ಹೇಳ್ತಾರೆ, ಮಾತು ಮುತ್ತಿನಂತಿರಬೇಕು ಅಂಥೇಳಿ. ಕೃಷ್ಣ ಅವ್ರ ಜೊತೆ ಮಾತನಾಡಿದ್ರೆ ಆ ಮಾತು ಮುತ್ತಿನಂತಿರ್ತಿತ್ತೆ ಹೊತ್ತು ಯಾವುದೇ ವ್ಯಕ್ತಿಗೆ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ಇರ್ತಿರ್ಲಿಲ್ಲ ಅಂತ ವ್ಯಕ್ತಿ. ಸರ್, ರಾಮನಗರದಲ್ಲೂ ಕೂಡ ಕೃಷ್ಣನ ಅಂತಿಮ ಯಾತ್ರೆ ಆಗ್ತಾ ಇದೆ. ಸಾಕಷ್ಟು ಜನರು ಸೇರ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಅಂತಿಮ ಯಾತ್ರೆ ಸಾಗ್ತಾ ಇದೆ, ಹೇಗಿದೆ ಜನರ ರೆಸ್ಪಾನ್ಸ್? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಮನಗರಕ್ಕೆ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಬರಲಿದೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಈ ಒಂದು ಭಾಗದಲ್ಲಿ ಜಿಲ್ಲಾಡಳಿತ ಮಾಡಿಕೊಂಡಿದೆ. ನೋಡ್ತಿರ್ಬೋದು, ಎಲ್ಲ ರೀತಿಯ ಭದ್ರತೆ, ಯಾವುದೇ ಅಹಿತಕರ ಘಟನೆ ಆಗದಂತೆ ಭದ್ರತೆ ಕೈಗೊಂಡಿದ್ದಾರೆ. ಸಾಕಷ್ಟು ಜನ ನೆರೆದಿದ್ದಾರೆ. ಯಾಕಂದರೆ SM ಕೃಷ್ಣ ಅವರು ಪಾರ್ಥಿವ ಶರೀರನ ಅಂದ್ರೆ ಅವ್ರಿಗೆ ನಮನ ಸಲ್ಲಿಸಬೇಕು, ಹೂಗಳನ್ನು ಹಿಡ್ಕೊಂಬಂದರೆ. ಮತ್ತೊಂದು ಕಡೆ ಸುಮಾರು ಇಲ್ಲಿ ನಗರಸಭಾ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಪ್ರತಿಯೊಬ್ಬರು ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸೋಕ್ಕೆ ಬಂದಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಒಂದು ಕಡೆಗೆ ಅಲ್ಲಿ ಬಿಲ್ಡಿಂಗ್ ಮೇಲೆ ಸಹ ನಿಂತಿದ್ದಾರೆ. ಯಾಕಂದರೆ ಆ ಬಿಡದಿ ದಾಟಿದೆ, ಬಿಡದಿಯಿಂದ ಈಗ ರಾಮನಗರಕ್ಕೆ ಎಂಟ್ರಿ ಆಗುತ್ತೆ. ಇಲ್ಲಿಂದ ಮದ್ದೂರಿಂದ ಸೋಮನಹಳ್ಳಿ. ಯಾಕಂದರೆ SM ಕೃಷ್ಣ ಅವರ ನಡೆದು ಬಂದ ದಾರಿ ಆ ರೀತಿ ಇದೆ. ಈ ಜನ ನೋಡಿದರೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರ ಕೆಲಸ ಕಾರ್ಯ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರುವ ಕೆಲಸ. ಯಾಕಂದರೆ ಬಿಸಿ ಊಟ ಯೋಜನೆ ತಂದಿದ್ದವರು, ಮತ್ತೊಂದು ಕಡೆ ಕಾವೇರಿ ವಿಚಾರವಾಗಿ ಹೋರಾಟ ಮಾಡಿದವರು, ITBT ತಂದವರು, ಹೀಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಅಲ್ಲಿ ಸಹ ಸಾಕಷ್ಟು ಅಭಿವೃದ್ಧಿ ಕೆಲಸ ಸಹ ಅಲ್ಲಿ ಸಹ ಮಾಡಿದ್ದಾರೆ. ಅದಲ್ಲದೆ ವಿದೇಶಾಂಗ ಸಚಿವರು ಸಹ ಹೀಗೆ ಅವರು ನೇಮಕ ಆಗಿ ಅಲ್ಲಿ ಸಹ ಚೆನ್ನಾಗಿ ಕೆಲಸ ಮಾಡಿದರು. ಹೀಗಾಗಿ ಅವರ ಆ ಕೆಲಸಗಳು, ಅವರ
ನಡವಳಿಕೆ, ಅವರ ಸಾರ್ವಜನಿಕರ ಬಾಂಧವ್ಯ ಇವೆಲ್ಲವೂ ನೋಡಿದ್ರೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಸಾಕಷ್ಟು ಅವರ ಇಲ್ಲಿ ರಾಮನಗರ ಜನತೆ ಬಂದು ಈಗ ಕಾಯ್ತಾ ಇದ್ದಾರೆ. ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಬೇಕು. ಆ ಒಂದು ಭಾಗದಲ್ಲಿ ಈಗ ಆ ಪಾರ್ಥಿವ ಶರೀರನ ಇಟ್ಟು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಜಿಲ್ಲೆಯ SP ಎಲ್ಲ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಇನ್ನು ಕೆಲವೇ ಕ್ಷಣ ಈ ಬಿಡಿದಿ ದಾಟಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಹ ಏನು ಇಲ್ಲಿಗೆ ಬರಲಿದೆ. ಮತ್ತು ಆ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಜನ ಬಿಲ್ಡಿಂಗ್ ಮೇಲೆ ಸಹ ನಿಂತಿದ್ದಾರೆ. ಯಾಕಂದರೆ ಇಲ್ಲಿ ಕೆಳಗೆ ಪೊಲೀಸರು ಸಹ ಕೆಲವರು ಬಿಡ್ತೇ ಇಲ್ಲ, ಎಲ್ಲ ರೀತಿಯ ಬಂದೋಬಸ್ತ ಮಾಡಿದ್ದಾರೆ. ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಮಾತಾಡ್ಸೋಣ ಬನ್ನಿ, ಇಲ್ಲಿ ಜನ ಇದ್ದಾರೆ, ಕೇಳೋಣ. ಸರ್, ಇವತ್ತು SM ಕೃಷ್ಣ ಸಾಹೇಬರು ನಮ್ಮ ಜೊತೆ ಇಲ್ಲ, ಏನು ಹೇಳ್ತೀರಿ ಸರ್ ಅಂತ? ಇಲ್ಲ, ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಆಘಾತ ಇದೆ. ಅವ್ರು ಇರಬೇಕಾಗಿತ್ತು. ಇನ್ನೂ ಅವರ ಆದರ್ಶದಲ್ಲಿ ನಾವೆಲ್ಲ ಬೆಳಿಬೇಕಂತ. ಅವ್ರು ಮಾಡಿರೋ ಕೆಲಸನ ಯಾರೂ ಮಾಡೋಕ್ಕಾಗಲ್ಲ. SM ಕೃಷ್ಣ ಅವ್ರನ್ನ ನಾವು ಸ್ಮರಿಸ್ಬೇಕು. ಇಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಮರೆಯುವಂಥದ್ದಿಲ್ಲ. ಹೇಳಿ. ಕಾವೇರಿ ನೀರಿಗೋಸ್ಕರ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.